ಫಸ್ಟ್ ಟೈಮ್ ಹೋಗ್ತಾ ಇರೋದು. ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಎಲ್ಲಿಗೆ ಹೋಗ್ತಿದ್ದೀವಿ? ನೀವು ಆಲ್ಮೋಸ್ಟ್ ಕಾರ್ನರ್ ಹೌಸ್ ಟ್ರೈ ಮಾಡಿರ್ತೀರಾ, ಪೋಲಾರ್ ಬೇರಲ್ಲೂ ಐಸ್ ಕ್ರೀಮ್ಸ್ ಟ್ರೈ ಮಾಡಿರ್ತೀರಾ. ಇವತ್ತು ನಾವು ಒಂದು ಬೇರೆ ಶಾಪ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಮೋಸ್ಟ್ ಆಫ್ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಗೊತ್ತಿಲ್ಲ ಅಂತಂದರೆ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗುತ್ತೆ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಆ ಶಾಪ್ ಹೆಸರು ಬಂದು ಮಂಟಪ್. ಸೊ ಮಂಟಪ್ ಐಸ್ ಕ್ರೀಮ್ಸ್ ಅಂತ. ಸೊ ಇದು ಸಿನ್ಸ್ 1965 ಇದೆ. ಇದು ಬಂದ್ಬಿಟ್ಟು ಶೇಷಾದ್ರಿಪುರಂ ಅಂದ್ರೆ ಮಂತ್ರಿ ಮಾಲ್ ಹತ್ರನೇ ಇದೆ. ಸೊ ನಿಯರ್ ಬೈ ಮಂತ್ರಿ ಮಾಲ್ ಇಳ್ಕೊಂಡ್ರೆ ಅಲ್ಲಿಂದ ಒಂದು 90 ಮೀಟರ್ಸ್ 100 ಮೀಟರ್ಸ್ ದೂರದಲ್ಲಿದೆ ಅಷ್ಟೇ. ವೈಡ್ ರೇಂಜ್ ಆಫ್ ಐಸ್ ಕ್ರೀಮ್ ಸಿಗುತ್ತೆ ನಿಮಗೆ, ತುಂಬಾ ಟೇಸ್ಟಿ ಆಗಿರುತ್ತೆ. ಆಮೇಲೆ ಲೊಕೇಶನ್ ಕೂಡ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ, ನೀವು ಅಲ್ಲಿ ಬೇಕಾದ್ರೆ ಚೆಕ್ ಮಾಡ್ಬೋದು. ಈಗ ನಾವು ಅಲ್ಲಿ ಹೋಗ್ಬಿಟ್ಟು ಕೆಲವು ಐಸ್ ಕ್ರೀಮ್ಸ್ನ ಟೇಸ್ಟ್ ಮಾಡಿ ರಿವ್ಯೂ ಕೊಡ್ತೀವಿ. ಸೊ ನೀವು ಟ್ರೈ ಮಾಡಿ ಐಸ್ ಕ್ರೀಮ್ಸ್ನೆಲ್ಲ. ನಾವಿವಾಗ ಮಲ್ಲೇಶ್ವರಂ ಸೈಡಿಂದ ಹೋಗ್ತಾ ಇದ್ದೀವಿ. ಮಲ್ಲೇಶ್ವರಂ ಸೈಡಿಂದ ಹೋದರೆ ನೀವು ಸೆಂಟ್ರಲ್ ಬಸ್ ಸ್ಟಾಪಲ್ಲಿ ಇಳ್ಕೊಬೇಕಾಗುತ್ತೆ. ಸೊ ಮಂತ್ರಿ ಮಾಲ್ ಮುಂದೆನೇ ನಿಲ್ಲಿಸ್ತಾರೆ. ಅಲ್ಲಿಂದ ಲೆಫ್ಟ್ ಹೋದರೆ ಒಂದು 90 to 100 ಮೀಟರ್ಸಲ್ಲಿ ನಿಮಗೆ ಸಿಕ್ಬಿಡುತ್ತೆ ಅದು. ನಾವು ಹೋದಾಗ ತುಂಬ ಮಳೆ ಬರ್ತಾಯಿತ್ತು. ನಾವು ಬಸ್ ಇಳಿದಿದ ತಕ್ಷಣ ತುಂಬ ಮಳೆ ಬರ್ತಾಯಿತ್ತು. ಮಳೆಗೂ ಐಸ್ ಕ್ರೀಮ್ಗೂ ಏನೋ ಒಂಥರ ಲಿಂಕ್ ಇದೆ ಅಲ್ವಾ. ಈಗ ಅಲ್ಲಿ ರಕ್ಷಿತಾ ಹೋಗ್ತಾ ಇದ್ದಾರೆ ನೋಡಿ, ಅದೇ ಮಂಟಪ್ ಐಸ್ ಕ್ರೀಮ್ ಪಾರ್ಲರ್. ಬನ್ನಿ ನಾವು ಕೂಡ ಅವಳನ್ನ ಫಾಲೋ ಮಾಡೋಣ. ಸೊ ನೋಡಿ, ಇಲ್ಲಿ ತುಂಬ ವೆರೈಟೀಸ್ ಆಫ್ ಐಸ್ ಕ್ರೀಮ್ಸ್ ಇಟ್ಟಿದ್ದಾರೆ. ಆಲ್ಮೋಸ್ಟ್ ಎಲ್ಲ ವೆರೈಟೀಸ್ ಇದೆ. ಸೀಸ್ನಲ್ ಫ್ರೂಟ್ಸ್ ಇದೆ, ಡ್ರೈ ಫ್ರೂಟ್ಸ್ ಇದೆ, ಟೈಪ್ಸ್ ಆಫ್ ಚಾಕ್ಲೇಟ್ಸ್ ಇದೆ, ಫಲೂಡಾ ಇದೆ. ಎಲ್ಲ ತರಹದ ಎಲ್ಲ ಫ್ಲೇವರ್ಸ್ದು ನಿಮಗೆ ಇಲ್ಲಿ ಐಸ್ ಕ್ರೀಮ್ ಸಿಗುತ್ತೆ. ಮತ್ತು ನನಗೂ ಮತ್ತು ಶೋಭಂಗೂ ಈ ರೆಡ್ ವೆಲ್ವೆಟ್ ಅಂದರೆ ಸ್ವಲ್ಪ ಜಾಸ್ತಿನೇ ಇಷ್ಟ. ಸೊ ನಾವು ಅದನ್ನು ಫಸ್ಟ್ ತೊಗೊಂಡ್ವಿ. ಸೊ ನಾವು ಈ 3 ತೊಗೊಂಡಿದ್ದೀವಿ. ಇದು ರೆಡ್ ವೆಲ್ವೆಟ್, ಬೆಲ್ಜಿಯಂ ಚಾಕ್ಲೇಟ್, ಇದು ಕೇಕ್ ಐಸ್ ಕ್ರೀಮ್ ಬರುತ್ತೆ. ಸೊ ಟೇಸ್ಟ್ ಮಾಡಿಬಿಟ್ಟು ಹೆಂಗಿದೆ ಅಂತ ಹೇಳ್ತೀವಿ. ಮಂಟಪ್ ಬಂದ್ಬಿಟ್ಟು ತುಂಬ ಹಳೆ ಐಸ್ ಕ್ರೀಮ್ ಪಾರ್ಲರ್, ಆಲ್ಮೋಸ್ಟ್ 60 years ಆಗಿದೆ. ಆಮೇಲೆ ಔಟ್ಲೆಟ್ ಕೂಡ ಇದು ಒಂದೇ ಇರೋದು. ಇವ್ರು ಯಾರಿಗೂ ಫ್ರ್ಯಾಂಚೈಸಿ ಕೂಡ ಕೊಟ್ಟಿಲ್ಲ. ಆಮೇಲೆ ಇದು ಸ್ಪೆಷಲಿ ಏನು ಅಂತಂದರೆ ವೆಜ್ ಐಸ್ ಕ್ರೀಮ್ ಪಾರ್ಲರ್ ಅಂತ ಹೇಳ್ತಾರೆ. ಯಾಕಂದರೆ ಇವರು ಎಗ್ ಐಟಮ್ಸ್ ಏನೂ ಯೂಸ್ ಮಾಡಲ್ಲ ಐಸ್ ಕ್ರೀಮ್ಸ್ ಎಲ್ಲ ಮಾಡುವಾಗ. ಆಮೇಲೆ ನನಗನ್ಸುತ್ತೆ ಇದು ತುಂಬ ಹೆಲ್ದಿ ಅಂತ ಅನಿಸುತ್ತೆ, ಯಾಕಂದರೆ ದೇ ಯೂಸ್ ಆ್ಯನ್ ಆರ್ಗ್ಯಾನಿಕ್ ಜಾಗ್ರಿ ವೈಲ್ ಮೇಕಿಂಗ್ ಆ್ಯನ್ ಐಸ್ ಕ್ರೀಮ್ಸ್. ಆಮೇಲೆ ಫಲೂಡಾಸ್ಗೆ ಬಂದರೆ ಆಲ್ಮೋಸ್ಟ್ ಅವರು ಫಲೂಡಾಸ್ಗೆಲ್ಲ ಸೀಸನಲ್ ಫ್ರೂಟ್ಸ್ ಯೂಸ್ ಮಾಡ್ತಾರೆ. ಸೊ ಟೇಸ್ಟ್ ವೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಐಸ್ ಕ್ರೀಮ್ಸ್ ಅಂದರೆ ಹೆಲ್ದಿ ಅಂತ ಹೇಳೋಕ್ಕಾಗಲ್ಲ, ಹಂಗಂತ ಕ್ರೇವಿಂಗ್ಸ್ ಇದ್ದೇ ಇರುತ್ತೆ, ಅದನ್ನು ಬಿಡೋಕ್ಕಾಗಲ್ಲ. ಸೊ ತಿನ್ನೋ ಕಡೆ ಅಂದರೆ ಈ ಥರ ಹೆಲ್ದಿ ಪ್ಲೇಸಸಲ್ಲಿ ತಿಂದರೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಕೂಡ ಇರುತ್ತೆ. ಸೊ ನಮಗಂತೂ ನಾವು ತೊಗೊಂಡಿದ್ದು 3 ಐಸ್ ಕ್ರೀಮ್ಸು ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನೀವು ಟ್ರೈ ಮಾಡಬೇಕು.